ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೈನಂದಿನ ಸತ್ಯವೇದನ ಅಧ್ಯಯನಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸುತ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನೀವು ಕರ್ತನಲ್ಲಿ ಚೆನ್ನಾಗಿದ್ದೀರ ಎಂಬುದಾಗಿ ನಾನು ನಂಬಿಕೆ ಇಡುತ್ತೇನೆ. ಹೌದು, ಕರ್ತನು ನಿಮ್ಮನ್ನು ಯಾವಾಗಲೂ ಅಭಿವೃದ್ಧಿಪಡಿಸಿ ಮಾತ್ರವಲ್ಲದೆ ಸಮೃದ್ಧಿಯಾಗಿ ಸಮಾಧಾನವಾಗಿ ನಡೆಸಲಿ ಎಂಬುದಾಗಿ ನಾನು ಆಶಿಸುತ್ತೇನೆ. ಈಗಿನ ಒಂದು ಕಾಲಘಟ್ಟಲೆಯಲ್ಲಿ ನಾವು ನೋಡಬೇಕಾದ್ರೆ ಅನೇಕ ಜನಗಳು ಈ ರೀತಿಯಾಗಿ ಹೇಳ್ಕೊಳ್ಳೋದು ಉಂಟು. ಬ್ರದರ್, ನಾನು ಪರಿಶುದ್ಧನಾಗಿ ಬದುಕಬೇಕು, ಅನ್ನೋದಾದ್ರೆ ಆದರೆ ಶೋಧನೆಗಳಿಂದ ಆ ಶೋಧನೆಗಳನ್ನ ಜಯಿಸಕ್ಕೆ ಆಗದೆ ನಾನು ಆತ್ಮಿಕ ಜೀವನದಲ್ಲಿ ಕುಂದಿ ಹೋಗ್ತಾ ಇದ್ದೇನೆ ಎಂಬುದಾಗಿ. ಆದರೆ ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಗೆ ಅನೇಕ ಶೋಧನೆಗಳು ಬರ್ತದೆ. ಆ ಶೋಧನೆಗಳನ್ನೆಲ್ಲ ಆ ವ್ಯಕ್ತಿ ಜಯಿಸ್ತಾನೆ. ಅವ್ರು ಯಾರು ಅಂತ ಹೇಳಿದ್ರೆ ಯೋಬನು. ಯೋಬನು ಬರೆದ ಪುಸ್ತಕ 1ನೇ ಅಧ್ಯಾಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಓದುತ್ತೇನೆ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು ಎಂಬುದಾಗಿ. ದೇವರಲ್ಲಿ ಭಯಭಕ್ತಿ ಉಳ್ಳವನಂತ ಒಬ್ಬ ಯೋಬ. ಈ ವ್ಯಕ್ತಿ 1ನೇ ಅಧ್ಯಾಯದಲ್ಲೇ ನೋಡ್ಬೇಕಾದ್ರೆ ಯೋಬನಿಗೆ ಬಂದಂತ ಆಪತ್ತುಗಳು, ಆ ಶೋಧನೆಗಳು, ಕಷ್ಟಗಳು ಇವೆಲ್ಲವನ್ನ 1ನೇ ಅಧ್ಯಾಯದಲ್ಲೇ ನಮಗೆ ತಿಳಿಯಪಡಿಸ್ತದೆ. ಇಂಥ ಸಂದರ್ಭದಲ್ಲಿ ಯೋಬ ಏನೇನ್ ಕಳ್ಕೊಳ್ತಾನೆ. ಮೊದಲನೇದು ನೋಡ್ಬೇಕಾದ್ರೆ ಯೋಬನಿಗೆ ಶೋಧನೆ ಬಂತು. ಯಾವುದ್ರ ಮೇಲೆ ಅಂತ ಹೇಳಿದ್ರೆ ಆತನ ಸ್ವತ್ತು ಮೇಲೆ ಶೋಧನೆಗಳು ಬಂತು. ಸ್ವತ್ತನ್ನ ಕಳ್ಕೊಂತಾನೆ. ಇನ್ನೊಂದು ಕಾರ್ಯ ನೋಡ್ಬೇಕಾದ್ರೆ ತನ್ನಲ್ಲಿದ್ದಂತ ತನ್ನ 10 ಮಕ್ಕಳನ್ನ ಕಳ್ಕೊಂತಾನೆ. ಅದರಲ್ಲೂ ಶೋಧನೆ ಬರ್ತದೆ. ಮಾತ್ರವಲ್ಲದೆ ಆತನಿಗೆ ದೇಹದ ಮೇಲೆ ರೋಗಗಳು ಉಂಟಾಗ್ತದೆ. ಆ ರೋಗ ಅಂತ ಹೇಳಿದ್ರೆ ಅದು ವಾಸಿ ಆಗದೆ ಇರುವಂತ ಗಾಯಗಳು ತನ್ನ ದೇಹದಲ್ಲಿ ಉತ್ಪತ್ತಿ ಆಗ್ತವೆ. ಅದರಲ್ಲೂ ಆ ಶೋಧನೆಯಲ್ಲೂ ಅನುಭವಿಸುವಂತ ಪರಿಸ್ಥಿತಿ ಬರ್ತದೆ. ಅಷ್ಟೇ ಅಲ್ಲ, ಯೋಬ ಇಷ್ಟೆಲ್ಲ ಅನುಭವಿಸ್ತಾ ಇದ್ರು ಇನ್ನೊಂದು ಶೋಧನೆ ಆತನಿಗೆ ಬರ್ತದೆ. ಏನಂತ ಹೇಳಿದ್ರೆ ಅನೇಕರು ಅದನ್ನ ನಿಂದಿಸಿ ಟೀಕೆ ಮಾಡಿ ಮಾತಾಡ್ತಾರೆ. ಪ್ರಿಯ ದೇವ ಮಕ್ಕಳೇ, ಶೋಧನೆ ಅನ್ನೋದು ಈ ಭೂಲೋಕದಲ್ಲಿ ಯಾರನ್ನು ಬಿಡಲ್ಲ. ಪ್ರತಿಯೊಬ್ಬೊಬ್ಬರಿಗೂ ಬಂದೇ ಬರ್ತದೆ. ಅವರು ಶೋಧನೆಯನ್ನ ದಾಟಿ ಹೋಗ್ಲೇಬೇಕು. ಆದ್ರೆ ಇಂತೆಲ್ಲಾ ಶೋಧನೆಗಳು ಬರ್ಬೇಕಾದ್ರೂ ಯೋಬನಲ್ಲಿ ಇದ್ದಂತ ಗುಣ ಮಾತ್ರಲ್ಲೇ ಆ ಯೋಬನ ಪುಸ್ತಕದಿಂದ, ಆ ಶೋಧನೆಗಳಿಂದ ಆಧ್ಯಾತ್ಮಿಕವಾಗಿ ಕಲಿಯುವಂತ ಪಾಠಗಳೇನು ನಾವು, ಅದು ಬಹಳ ಮುಖ್ಯ. ನೋಡ್ರಿ, ಇಂಥ ಯೋಬನು ಶೋಧನೆಗಳಲ್ಲಿ ಏನ್ ಕಲಿತಾ ಇದೀವಿ, ಮಾತ್ರಲ್ಲೇ ಆತನ ಏನ್ ಮಾಡ್ದ ಅನ್ನೋದು ಬಹಳ ಮುಖ್ಯವಾಗಿದೆ. ಹೇಳ್ತಾರೆ, ಶೋಧನೆ ಬಂದಾಗ ಏನ್ ಮಾಡ್ಬೇಕು, ನಮಗೆ ಬಹಳ ಕಷ್ಟ ಇದೆ ಎಂಬುದಾಗಿ ಕೇಳಿಸ್ಕೊಳ್ರಿ. ಯೋಬನ ಶೋಧನೆ ಪಟ್ಟ, ಆದ್ರೆ ಆ ಶೋಧನೆಯ ಸಂದರ್ಭದಲ್ಲಿ ಯೋಬ ಏನ್ ಮಾಡ್ದ, ಹೇಗೆ ನಡ್ಕೊಂಡ. ಇನ್ನೊಂದು ಮಾತು ಹೇಳ್ಬೇಕಾದ್ರೆ ಯೋಬ ಏನ್ ಮಾತಾಡ್ದ, ಹೇಗೆ ನಡ್ಕೊಂಡ, ಅದು ಬಹಳ ಮುಖ್ಯ. ಪ್ರಿಯರೇ, ಇವತ್ತು ಶೋಧನೆಗಳು ಅನೇಕರು ಪಡ್ತಾ ಇರ್ತಾರೆ. ಆದ್ರೆ ಏನ್ ಮಾತಾಡ್ತಾರೆ ಆ ಸಂದರ್ಭದಲ್ಲಿ, ಅದು ದೇವ್ರು ನೋಡುವವರಾಗಿದ್ದಾರೆ. ನೀನ್ ಹೇಗ್ ನಡೀತೀಯ ಅದನ್ನ ಕರ್ತನು ನೋಡೋರಾಗಿದ್ದಾರೆ. ಶೋಧನೆ ಸಂದರ್ಭದಲ್ಲಿ ನಾವು ಮಾತಾಡುವಂತ ಮಾತು ಮಾತ್ರವಲ್ಲದೆ ಶೋಧನೆ ಸಂದರ್ಭದಲ್ಲಿ ನಾವು ಹೇಗೆ ನಡೀತೀವಿ ಅನ್ನೋದು ಪರಲೋಕ ದೃಷ್ಟಿಸಿ ನೋಡ್ತಾ ಇರ್ತದೆ. ಯೇಸು ಸ್ವಾಮಿ ನೋಡ್ತಾನೆ ಇರ್ತಾರೆ, ನಿನ್ನ ಮಾತು, ನಿನ್ನ ನಡೆ ಹೇಗಿರ್ತದೆ ಎಂಬುದಾಗಿ. ಶೋಧನೆ ಬಂದಾಗ ಅನೇಕ ಜನರು ಯಾಕೆ ಗೊತ್ತಾ ಬಿದ್ದೋಗ್ಬಿಡೋದು, ನಡೆ ಚೆನ್ನಾಗಿರಲ್ಲ, ಇಲ್ಲ ಅಂತ ಹೇಳಿದ್ರೆ ಮಾತು ಚೆನ್ನಾಗಿರಲ್ಲ. ಮಾತು ಚೆನ್ನಾಗಿದ್ರೆ ನಡೆ ಚೆನ್ನಾಗಿರಲ್ಲ. ಹೀಗಾಗಿ ಬಿದ್ದೋಗ್ಬಿಡ್ತಾರೆ. ಇಂಥ ಸಂದರ್ಭದಲ್ಲಿ ಯೋಬ ತನ್ನ ಪರಿಸ್ಥಿತಿಯಲ್ಲಿ ಏನು ಮಾತಾಡದೇನೆ ಮಾತನ್ನ ನಡೆಯನ್ನ ದೇವರಿಗೆ ಮೆಚ್ಚುಗೆಯಾಗಿ ಇಡಕ್ ಹೋಗ್ತಾರೆ. ಒಂದು ವೇಳೆ ನೀವು ಇಂಥ ಶೋಧನೆಗಳನ್ನ ಹಾದು ಹೋಗ್ತಾ ಇದ್ರೆ ಇವತ್ತು ನಿಮ್ಮ ನಡೆ, ನಿಮ್ಮ ಮಾತು ಹೇಗಿದೆ ಎಂಬುದಾಗಿ ಯೋಚನೆ ಮಾಡಿ. ಖಂಡಿತ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆ 119:71 ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ದಾವಿದ ರಾಜ
ಕಷ್ಟಾನುಭವವು ನನಗೆ ಹಿತಕರವಾಯಿತು, ಅದರಿಂದ ನಿನ್ನ ನಿಬಂಧನೆಗಳನ್ನ ನಾನು ಕಲ್ತುಕೊಂಡೆ ಎಂಬುದಾಗಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅದೇ ರೀತಿ ಯೋಬನಿಂದನೂ ನಾವು ಪಾಠ ಕಲಿಯಬಹುದು ಪ್ರಿಯರೇ. ನಿಬಂಧನೆಗಳನ್ನ ನಾವು ಕಲ್ತುಕೊಂಡವೆ ಎಂಬುದಾಗಿ. ಮಾತ್ರವಲ್ಲದೆ ರೋಮ 8:28 ಬರೆಯಲ್ಪಟ್ಟಿದೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂತ ನಾವು ಆತನು ಪ್ರೀತಿಸುವ ರೀತಕ್ಕಾಗಿ ಎಲ್ಲಾ ಕಾರ್ಯಗಳು ನಮ್ಗೆ ಅನುಕೂಲವಾಗ್ತದೆ. ಶೋಧನೆ ಬಂತ, ವೇದನೆ ಬಂತ, ಖಂಡಿತವಾಗಿ ಒಂದು ತಿಳ್ಕೊಳ್ರಿ, ನಮ್ಮ ನಡೆ ಮಾತ್ರವಲ್ಲದೆ ನಮ್ಮ ಮಾತು ಕರೆಕ್ಟ್ ಆಗಿದ್ರೆ ಖಂಡಿತ ಎಲ್ಲ ಕಾರ್ಯಗಳು ನಮಗೆ ಅನುಕೂಲವಾಗ್ತದೆ. ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದು. ನೀನ್ ಏನಕ್ಕೋಸ್ಕರ ಒಂದು ವೇಳೆ ಶೋಧನೆ ಪಟ್ಟು ವೇದನೆ ಪಟ್ಟು ನೀನ್ ನಡೀತಾ ಇದೆಯೋ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ, ನಿನಗೆ ಮೇಲಾಗುವಾಗೆ ದೇವರೆಲ್ಲವನ್ನು ಟರ್ನ್ ಮಾಡಕ್ಕೆ ಅವ್ರಿಗೆ ಶಕ್ತಿ ಇದೆ. ಯೋಬನ ಜೀವಿತದಲ್ಲಿ ನಾವು ನೋಡ್ತೇವೆ, ಇದೆಲ್ಲಾ ಪರಿಸ್ಥಿತಿ ಬಂದ್ರೂ ಯೋಬ ದೇವರನ್ನ ಸ್ತುತಿಸನೆ. ಇದೇ ಆತನ ರಹಸ್ಯದ ಜೀವಿತ. ಯೋಬ ಯಾಕೆ ಶೋಧನೆಗಳು ಬಂದ್ರು, ವೇದನೆಗಳು ಬಂದ್ರು, ವ್ಯಾಧಿಗಳು ಬಂದ್ರು, ಸ್ವಂತ ಹೆಂಡತಿನೇ ಟೀಕೆ ಮಾಡ್ಬೇಕಾದ್ರು, ಅಲ್ಲಗಳಿದ್ರು, ತನ್ನ ಸ್ನೇಹಿತರೆಲ್ಲ ಅಲ್ಲಗಳಿದ್ರು, ಇಂಥ ಶೋಧನೆ ಸಂದರ್ಭದಲ್ಲಿ ದೇವರನ್ನ ಸ್ತುತಿಸ್ತಾನೆ ಯೋಬ. ನಿಮ್ಮ ಜೀವಿತದಲ್ಲಿ ಕೂಡ ಒಂದು ವೇಳೆ ಸ್ವತ್ತು ಮೇಲೆ ನಿಮಗೆ ಒಂದು ವೇಳೆ ನಷ್ಟ ಉಂಟಾಗಿರ್ಬೋದು, ಶರೀರದಲ್ಲಿ ನಷ್ಟ ಉಂಟಾಗಿರ್ಬೋದು, ಒಂದು ವೇಳೆ ನಿಮ್ಮ ಮಕ್ಕಳು ನಿಮಗೆ ವಿರುದ್ಧವಾಗಿ ತಿರುಗಿರ್ಬೋದು. ಇಂಥ ಎಲ್ಲಾ ಪರಿಸ್ಥಿತಿ ಬಂದು ಅದಕ್ಕಿಂತ ಮೇಲಾಗಿ ಅಕ್ಕಪಕ್ಕದ ನಿನ್ನ ಸ್ವಂತದನ್ನ ಟೀಕೆ ಮಾಡ್ತಾ ಇರ್ಬೋದು. ಇಂಥ ಸಂದರ್ಭದಲ್ಲಿ ದೇವ ಮಕ್ಕಳೇ, ನೀವು ಮಾಡ್ಬೇಕಾದ್ರೆ ಗೊತ್ತಾ, ನಡೆ ನುಡಿ ಕರೆಕ್ಟ್ ಆಗಿ ಇಟ್ಕೊಳ್ರಿ. ಎರಡನೇದಾಗಿ ದೇವರನ್ನ ಸ್ತುತಿಸ್ರಿ. ಇದೇ ಯೋಬನಲ್ಲಿ ಇದ್ದಂತ ಒಂದು ರಹಸ್ಯ. ದೇವರನ್ನ ಸ್ತುತಿಸ್ತಾನೆ, ದೇವರನ್ನ ಕೊಂಡಾಡ್ತಾನೆ. ಇದನ್ನ ಕಂಡಂತ ದೇವರು ಮೊದಲನೇದಾಗಿ ಯೋಬನಿಗೆ ಜಯವನ್ನ ಕೊಡ್ತಾರೆ. ನಿಮ್ಮ ಶೋಧನೆ ಸಂದರ್ಭದಲ್ಲಿ ನಿಮಗೆ ಜಯ ಬೇಕಾ? ದೇವರನ್ನ ಸ್ತುತಿಸು, ಅಧಿಕವಾಗಿ ಸ್ತುತಿಸು, ಅಧಿಕವಾಗಿ ಅದನ್ನ ಪ್ರೀತಿ ಮಾಡು. ಖಂಡಿತವಾಗಿ ಯೋಬ ಹಿಂಸೆ ಸಂದರ್ಭದಲ್ಲೂ ದೇವರನ್ನ ಪ್ರೀತಿ ಮಾಡಿದ್ರು, ಜಯ ಪಡೆದ್ರು. ಹಾಗಾದ್ರೆ ನಿನ್ನ ಜೀವನದಲ್ಲಿ ಇಂಥ ಶೋಧನೆಗಳೆಲ್ಲ ನೀನು ಹಾದೋಗ್ತಾ ಇದ್ದಾರೆ, ಯಾವ್ದಾದ್ರು ಒಂದ್ರಲ್ಲಿ ನೀನು ಹಾದೋಗ್ತಾ ಇದ್ರು ನೀನ್ ಜಯ ಕಾಣ್ಬೇಕಾದ್ರೆ ಮೊದಲು ದೇವರನ್ನ ಸ್ತುತಿಸು. ಖಂಡಿತವಾಗಿ ನಿನ್ನ ಜೀವನದಲ್ಲಿ ಕೂಡ ನೀನು ಅವುಗಳನ್ನ ಜಯಿಸ್ತೀಯ. ಕರ್ತನು ನಿನ್ನ ಪಕ್ಕದಲ್ಲಿದ್ದು ನಿನ್ನ ಬೆನ್ನು ತಟ್ಟಿ ನಿನ್ನ ಮುಂದೆ ನಡೆಸ್ರೆ. ಯೋಬನ ದೇವರನ್ನ ನಾವು ಆರಾಧಿಸ್ತಾ ಇದೀವಿ, ಅವ್ರು ಕೈ ಬಿಡುವುದಿಲ್ಲ, ತೊರೆಯೋದಿಲ್ಲ. ಪ್ರಿಯರೇ, ಕರ್ತನ ಈ ವಾಕ್ಯಗಳನ್ನ ಆಶೀರ್ವಾದ ಮಾಡ್ಲಿ. ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯೇ, ನಿಮ್ಮ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಕರ್ತನ ದೇವರೇ, ಈ ಒಂದು ಕರ್ತನ ಸ್ವಾಮಿ ಲೋಕದಲ್ಲಿ ಕರ್ತನ ದೇವರೇ ಶೋಧನೆಗೆ ಒಳಗಾಗಿ ದೇವರೇ, ಹೌದು ಸ್ವಾಮಿ, ನಿನ್ನನ್ನು ಪ್ರೀತಿ ಮಾಡದೆ ಕರ್ತನೆ ನಿನ್ನನ್ನು ಹಿಂಬಾಲಿಸಕ್ಕಾಗದೆ ಕಷ್ಟ ಪಡ್ತಾ ಇದ್ದಾರೋ, ಇಗೋ ಸ್ವಾಮಿ ಕರ್ತನೆ, ಯೋಬನ ಅಂತ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ಬೇಕಾದ್ರೂ ಕರ್ತನೆ ನಿನ್ನನ್ನೇ ನೋಡ್ದ, ಮಾತು ಕರೆಕ್ಟ್ ಆಗಿತ್ತು, ನಡೆ ದೇವರೇ ಕರೆಕ್ಟ್ ಆಗಿತ್ತು ಸ್ವಾಮಿ. ಅದೇ ಪ್ರಕಾರವಾಗಿ ಯಾರಾದ್ರೂ ಅಂತ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ರೆ ಸ್ವಾಮಿ, ಅವ್ರನ್ನ ಕರ್ತನೆ ಬಲಪಡಿಸು ದೇವರೇ, ದೃಢಪಡಿಸು. ಅವರ ಮಾತುಗಳು ನಡೆ ಸರಿಯಾಗಿ ಅವ್ರು ಮಾಡ್ಕೊಳ್ಳೋದಾದ್ರೆ ಕರ್ತನೆ ನೀವು ಅವ್ರನ್ನ ಆಶೀರ್ವಾದ ಮಾಡಿ ದೇವರೇ ನಿನ್ ಮೇಲೆ ಕೆತ್ತು. ಅದೇ ಪ್ರಕಾರವಾಗಿ ಸ್ವಾಮಿ, ಯಾರಾದ್ರೂ ಸ್ವಾಮಿ ಈ ಒಂದು ಕರ್ತನೆ ದೇವರೇ ಯೋಬನು ಹಾದೋದಂತ ಶೋಧನೆಗಳಲ್ಲಿ ಕರ್ತನೆ ಹಾದು ಹೋಗ್ತಾ ಇದ್ರೆ ಸ್ವಾಮಿ, ಒಂದು ವೇಳೆ ಎಲ್ಲರಿಂದ ಟೀಕೆ ಮಾಡಲ್ಪಟ್ಟಂತ ವ್ಯಕ್ತಿಯಾಗಿಯೋ, ಮಾತ್ರವಲ್ಲದೆ ಸ್ವಾಮಿ ಕರ್ತನೆ ಎಲ್ಲರಿಂದ ತೊರೆಯಲ್ಪಟ್ಟವರಾಗಿಯೋ, ಮಾತ್ರವಲ್ಲದೆ ಸ್ವಾಮಿ ವ್ಯಾಧಿಯಸ್ಥರಾಗಿದ್ರೆ ಸ್ವಾಮಿ ಕರ್ತನೆ ತಂದೆಯಾದ ದೇವರೇ ಕಳ್ಕೊಂಡಿರೋದಾದ್ರೆ ಸ್ವಾಮಿ, ನಿನ್ನನ್ನು ಸ್ತುತಿಸ್ಬೇಕಾದ್ರೆ ನಿನ್ನ ಪ್ರಸನ್ನತೆ ಆ ಮನೆಯಲ್ಲಿ ಅವರ ಕುಟುಂಬದಲ್ಲಿ ದೇವರೇ ಅವರನ್ನು ಆವರಿಸಿಕೊಳ್ಳಲಿ ಎಂಬುದನ್ನು ನಾನು ಪ್ರಾರ್ಥಿಸ್ತೇನೆ. ಯೋಬನಿಗೆ ಯಾವ ರೀತಿ ನೀವು ಜಯ ಕೊಟ್ಟರೋ ಕರ್ತನೆ ಅವ್ರಿಗೂ ಜಯ ಕೊಟ್ಟು ನಡೆಸು. ಯೋಬನು ಸ್ತುತಿಸ್ತಾ ದೇವ ಮಕ್ಕಳು ಸ್ತುತಿಸಬೇಕಾದ್ರೆ ಸ್ವಾಮಿ ಎರಿಕೋ ಕೋಟೆ ಬಿತ್ತು ಅವರ ಮಾರ್ಗಗಳಲ್ಲಿ ಬೀಳಲಿ ಎಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೇನ್. ಕರ್ತನು ತಾನೇ ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪರಲೋಕದ ಸಂತೋಷ ಯಾವಾಗಲೂ ನಿಮ್ಮಲ್ಲೂ ನಿಮ್ಮ ಕುಟುಂಬದಲ್ಲಿ ಇರಲಿ ಎಂಬುದಾಗಿ ಹಾರೈಸ್ತೇನೆ. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು,
എൻ സ്വസ്ഥതൈതനു എൻ പാപ തോಳೆದ ഇരുള ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು ನೂತನ ಜನ್ಮದಿಂದ ದೇವಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು ಶಿಲುಬೆನಾಗ ಎನ್ ಸ್ವಸ್ಥತೈದನು ಎನ್ ಪಾಪ ತೋಳೆದ ഇരുള ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು ಅನಂತ ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ ಶಿಲುಬೆ ನನಗೆ ಆಶ್ರಯವೇ ನಂಬಿಕೆಗಾಧಾರವೇ ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು ಶಿಲುಬೆನಾಗ ಎನ್ ಸ್ವಸ್ಥತೈದನು ಎನ್